ಬಿಜೆಪಿ ತಮಿಳುನಾಡಿನಲ್ಲಿ ತಾನು ನೆಲೆಯೂರುವಂತ ನಿಟ್ಟಿನಲ್ಲಿ ಒಂದು ಉರುಗೋಲ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಿದ್ದು ಅಂದ್ರೆ ಎಐಎಡಿಎಂಕೆ ಅನ್ನು. ಆದರೆ 2023ರ ಒಂದು ಸಂದರ್ಭದಲ್ಲಿ ಆ ಒಂದು ಮೈತ್ರಿ ಬ್ರೇಕ್ ಆಗಿತ್ತು. 2024ರ ಲೋಕಸಭೆ ಎಲೆಕ್ಷನ್ ಅನ್ನ ಮೈತ್ರಿ ಇಲ್ಲದೆ ಎದುರಿಸಲಾಗಿತ್ತು. ಅಣ್ಣಾಮಲೈಯವರು ಡಿಎಂಕೆ ಮತ್ತು ಎಐಎಡಿಎಂಕೆ ಇಬ್ಬರನ್ನೂ ಕೂಡ ಸಮಬಲದ ರೀತಿಯಲ್ಲೇ ವಿರೋಧಿಗಳ ರೀತಿಯಲ್ಲಿ ಅವರು ಟೀಕಿಸ್ತಾ ಬಂದಿದ್ದು ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಕೂಡ ತಂದಿತ್ತು. ಸೊ ಹೀಗಾಗಿನೇ 39ಕ್ಕೆ 39 MP ಸೀಟ್ಗಳನ್ನು ಡಿಎಂಕೆನೇ ಗೆದ್ದಿತ್ತು. 2026ರ ಎಲೆಕ್ಷನ್ ಇದೇ ರೀತಿಯಾಗಿ ಮುಂದುವರೆದಿದೆ ಆದರೆ ಕೇಕ್ ವಾಕ್ ಆಗುತ್ತೆ ಅನ್ನುವಂಥ ಆತಂಕ ಇರುವಂಥದ್ದು ಬಿಜೆಪಿ ಮತ್ತು ಎಐಎಡಿಎಂಕೆಗೆ. ಸೊ ಹೀಗಾಗಿ ಮತ್ತೆ ಮೈತ್ರಿಗೆ ಮುಂದಾಗ್ತಾ ಇದ್ದಾರೆ. ದ್ರಾವಿಡ ನೆಲದಲ್ಲಿ ಜೋರಾಗಿರುವಂಥದ್ದು ರಾಜಕೀಯ. 2026ಕ್ಕೆ ತಮಿಳುನಾಡು ವಿಧಾನಸಭೆಗೆ ಎಲೆಕ್ಷನ್ ಇದೆ. ತಮಿಳುನಾಡು ಎಲೆಕ್ಷನ್ನ ಗೆಲ್ಲಕ್ಕೆ ರಣತಂತ್ರವನ್ನ ಮಾಡಲಾಗ್ತಾ ಇದೆ. ಡಿಎಂಕೆಗೆ ಭಾಷೆ ಕ್ಷೇತ್ರ ಪುನರ್ವಿಂಗಡಣೆ ಪ್ರಮುಖವಾಗಿ ದಾಳ ಆಗಿದೆ. ಡಿಎಂಕೆ ವೈಫಲ್ಯಗಳೇ ವಿಜಯ್ ಟಿವಿಕೆಗೆ ಅಸ್ತ್ರ ಆಗಿರುವಂಥದ್ದು. ಮತ್ತೆ ಪುಟಿದೇಳಲಿಕ್ಕೆ ಎಐಎಡಿಎಂಕೆ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದೆ. ಬಿಜೆಪಿ ಜೊತೆ ಎಐಎಡಿಎಂಕೆ ಮೈತ್ರಿ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿನೇ ತಮಿಳುನಾಡು ಬಿಜೆಪಿಗೆ ಹೊಸ ಅಧ್ಯಕ್ಷರ ಬೇರೆಯವರು ಆಗ್ತಾರಾ? ಅಣ್ಣಾಮಲೈಗೆ ಅಧ್ಯಕ್ಷ ಸ್ಥಾನದಿಂದ ಕೊಕ್ಕನ್ನ ಕೊಡ್ಲಾಗುತ್ತಾ? ಅವರನ್ನ ಕೇಂದ್ರಕ್ಕೆ ಕರೆಸ್ಕೊಳ್ಳಾಗುತ್ತಾ? ಈ ಪ್ರಶ್ನೆಗಳಿದಾವೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ಮೇನ್ಲಿ ನೋಡ್ತಾ ಹೋದಾದ್ರೆ ಎಲ್ಲೋ ಒಂದು ಕಡೆ ಎಐಎಡಿಎಂಕೆ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು 2024ರ ಎಲೆಕ್ಷನ್ ಅಂದರೆ ಲೋಕಸಭೆ ಎಲೆಕ್ಷನ್ನ ಫೇಸ್ ಮಾಡಿದರೆ ಅಟ್ಲೀಸ್ಟ್ 6ರಿಂದ 7 ಸ್ಥಾನವನ್ನು ಗೆಲ್ಬೋದಿತ್ತು. ಅಣ್ಣಾಮಲೈ ಅವರ ಒಂದು ನಿರ್ಧಾರದಿಂದನೇ ಅಲ್ಲಿ ದೊಡ್ಡ ಹೊಡೆತ ಬಿದ್ದಿದ್ದು. ಅಲ್ಲಿ ಒಂದು ಸ್ಥಾನವನ್ನು ಕೂಡ ಗೆಲ್ಲಕ್ಕಾಗಲಿಲ್ಲ. ಇಬ್ಬರಿಗೂ ಕೂಡ ಲಾಸ್ ಆಯಿತು ಅಂತ. ಸೊ ಆ ಒಂದು ಸಂಕಷ್ಟದ ಕಾರಣಕ್ಕೋಸ್ಕರನೇ ಅಣ್ಣಾಮಲೈಗೆ ಕೋಕ್ ಕೊಟ್ಟು ಮತ್ತೆ ಎಐಎಡಿಎಂಕೆ ಜೊತೆ ಕೈ ಜೋಡಿಸಲಿಕ್ಕೆ ಮುಂದಾಗ್ತಾ ಇದೆ. ಬಿಕಾಸ್ ಇಲ್ಲಾಂದ್ರೆ ಕೇಕ್ ವಾಕ್ ಡಿಎಂಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದ್ರಲ್ಲಿ ನೋ ಡೌಟ್ ಅನ್ನುವಂಥ ಚರ್ಚೆಯ ಕಾರಣಕ್ಕೋಸ್ಕರ ಮೈತ್ರಿ ಎಷ್ಟರ ಮಟ್ಟಿಗೆ ಅನಿವಾರ್ಯತೆ ಆಗಿದೆ ಇಬ್ಬರಿಗೂ. ಎಕ್ಸಾಕ್ಟ್ಲಿ. ಅಮ್ಮ ಪಾಲಿಟಿಕ್ಸ್ ಇಂದ ಈಗ ಕಂಪ್ಲೀಟ್ ಆಗಿ ಕಳೆದ 2.5-3 ವರ್ಷಗಳಿಂದನೇ ಅಣ್ಣ ಪಾಲಿಟಿಕ್ಸ್ಗೆ ಬಂದ್ಬಿಟ್ಟಿದೆ ತಮಿಳ್ನಾಡು. ಸೊ ಈಗ ಡಿಎಂಕೆ ಸ್ಟ್ಯಾಂಡ್ ಮತ್ತೆ ಸ್ಟ್ಯಾನ್ಸ್ ಕರೆಕ್ಟ್ ಆಗಿದೆ. ಅವ್ರ ಪೊಸಿಷನಿಂಗು ನಾವು ಆ್ಯಸ್ ಯೂಶುವಲ್ ನಮ್ಮ ರೂಟ್ಸ್ ಏನಿದೆ ಆ ರೂಟ್ಸ್ ಪ್ರಕಾರ ನಾವು ನಮ್ದು ಟ್ರೆಡಿಷನಲ್ ವಾರ್ ಗೇಮ್ ಏನಿದೆ ಅದ್ರ ಪ್ರಕಾರ ನಾವು ಬಿಜೆಪಿಯನ್ನು ಕೌಂಟರ್ ಮಾಡ್ತೀವಿ. ನಾವು ದ್ರಾವಿಡ ಅಸ್ಮಿತೆ, ಸ್ಥಳೀಯ ಅಸ್ಮಿತೆ, ಪ್ರಾದೇಶಿಕ ಅಸ್ಮಿತೆ, ದಕ್ಷಿಣದ ಅಸ್ಮಿತೆ ಅಂತ ಬೇರೆ ಬೇರೆ ರಾಜ್ಯಗಳೊಂದು ಕರ್ನಾಟಕ, ಕೇರಳ ಎಲ್ಲವನ್ನು ಗುಡ್ಡೆ ಹಾಕೊಂಡು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಕ್ಲಾರಿಟಿ ಇದೆ. ಆದರೆ ಈಗಿರುವಂಥದ್ದು ಬಿಜೆಪಿಯ ಏನು ಪೊಸಿಷನ್ ಏನು ಮತ್ತು ಅಣ್ಣಾ ಡಿ ಎಂ ಕೆ ಪೊಸಿಷನ್ ಏನು ಅಂತ. ಅಣ್ಣಾ ಡಿ ಎಂ ಕೆ ಗೊತ್ತಿದೆ, ನಾವು ಸಿಂಗಲ್ ಆಗಿ ಹೋದರೆ ಮತ್ತೂ ಡಿ ಎಂ ಕೆ ಪವರ್ಫುಲ್ ಆಗಿದೆ, ಮ್ಯಾನೇಜ್ ಆಗುತ್ತೆ. ಮತ್ತು ಈಗ ಡಾರ್ಕ್ ಆರ್ಸ್ ರೀತಿ ಅಥವಾ ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರಿ ಕೊಟ್ಟಿರೋಂಥ ವಿಜಯ್ ಅವರು ಏನಿದೆ ಅಷ್ಟು ಸುಲಭ ಅಲ್ಲ. ರಜನಿಕಾಂತ್ ಅವರು ಅಟೆಂಪ್ಟ್ ಮಾಡಿದ್ರು, ಆಮೇಲೆ ಅದು ಪೊಲಿಟಿಕಲ್ ವಿಲ್ ಪವರು ಗಟ್ಸ್ ಇರಲಿಲ್ಲ ಅವ್ರನ್ನ ಇದು ಮಾಡೋಕ್ಕೆ. ಸೊ ಬಿ ಜೆ ಪಿನೂ ಅವ್ರನ್ನ ರೋಪ್ ಬೇ ಮಾಡೋಕ್ಕಾಗಲಿಲ್ಲ. ಇವ್ರು ಮಾಡಿ ಅನಿವಾರ್ಯವಾಗಿ ಬಿ ಜೆ ಪಿಗೆ ಸಿಕ್ಕಿದ್ದಂಥ ಅಸ್ತ್ರ ಈ ದಿನದವರೆಗೂ ಕೂಡ ಅಣ್ಣಾ ಡಿ ಎಂ ಕೆ. ಆದರೆ ಅವರ ಕೆಲವು ವೈಯಕ್ತಿಕ ನಿರ್ಧಾರಗಳು, ಅಗ್ರೆಷನ್ನು, ಅಫ್ಕೋರ್ಸ್ ಒಬ್ಬೊಬ್ರದ್ದು ಒಂದೊಂದು ಪ್ಯಾಟರ್ನ್ ಇರುತ್ತೆ. ಅವ್ರದ್ದು ವಾದ ಮಂಡನೆ ಕರೆಕ್ಟ್ ಆಗಿತ್ತು. ನಾವು ಪದೇ ಪದೇ ಎಲ್ಲರ ಜೊತೆಗೂ ಹೋಗ್ತಾ ಇದ್ರೆ ನಾವು ಸ್ವಂತವಾಗಿ ಎಮರ್ಜ್ ಆಗೋದು ಯಾವಾಗ? 25 ವರ್ಷದಿಂದ ಒದ್ದಾಡ್ತಾ ಇದ್ದೀವಿ. ರಂಗರಾಜನ್ ಅವ್ರು ಹೋದ್ಮೇಲೆ 2000 ಅದಾಗಿಂದನೂ ಒದ್ದಾಡ್ತಾ ಇದ್ದೀವಿ. ಇನ್ನೂ ಯಾವಾಗ ನಾವು ಇದು ಮಾಡೋಣ ಅಂತ. ಸೊ ಹಂಗಾಗಿ ಬಿಜೆಪಿ ಹೈಕಮಾಂಡ್ಗೂ ಸ್ಟ್ರಾಟಜಿ ಓಕೆ ಅನ್ಸಿತ್ತು ಮೊನ್ನೆವರೆಗೆ. ಬಟ್ ಈಗ ಇನ್ನು ಸ್ವಲ್ಪ ಕ್ರ್ಯಾಕ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಅಲ್ಲಿವರೆಗೂ ನಿಧಾನಕ್ಕೆ ಸರ್ಫೇಸ್ ಲೆವೆಲಲ್ಲಿ. ಮತ್ತು ಈಗ ಸರ್ಪ್ರೈಸಿಂಗ್ಲಿ ಇವ್ರು ಬಂದುಬಿಟ್ಟಿರೋದ್ರಿಂದ ವಿಜಯ್ ಅವ್ರಿಗೊಂದು ಯೂತ್ ಕ್ರೇಜ್ ಇದೆ ಮತ್ತು ಅವ್ರಿಗೊಂದು ಕ್ಲಾರಿಟಿ ಇದೆ. ಮೊದಲಿಂದನೂ ಪೊಲಿಟಿಕಲ್ ಮೆಸೇಜ್ ಕೊಡ್ತಾ ಇದ್ರು. ಇವಾಗ ಏಜ್ ಇದೆ. ರಜನಿಕಾಂತ್ ರೀತಿ ರಿಸ್ಕ್ ಫ್ಯಾಕ್ಟರ್ 90% 10% ರೇಷಿಯೋ ಇಲ್ಲ. ಇವರಿಗೆ ಚೆನ್ನಾಗಿದೆ. 100% ನಾನು ಫೈಟ್ ಮಾಡ್ತೇನೆ ಅನ್ನೋ ರೀತಿ. ಡಿ ಎಂ ಕೆ ಅವರು ಕೂಡ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ನನ್ನ ನೇರ ಎದುರಾಳಿ ಡಿ ಎಂ ಕೆನ ಹೊರತು ಬಿ ಜೆ ಪಿನಲ್ಲ, ಅಣ್ಣಾ ಡಿ ಎಂ ಕೆನಲ್ಲ, ಯಾರೂ ಅಲ್ಲ ಅಂತ. ಸೊ ಹಂಗಾಗಿ ಕ್ಲಾರಿಟಿ ಇರೋದ್ರಿಂದ ಈಗ ಅಣ್ಣಾಮಲೈ ಅವ್ರನ್ನ ಇಷ್ಟು ಒಂದು ವರ್ಚಸ್ಸು ಮತ್ತು ಹೆಸರು ಕೊಟ್ಟಿದ್ರು ಬಿ ಜೆ ಪಿಗೆ. ಒಂದು ಹವಾ ಅಂತೂ ಕ್ರಿಯೇಟ್ ಆಗಿರ್ತೀವಿ, ಓಟ ಕನ್ವರ್ಟ್ ಆಗದೆ ಇರ್ಬೋದು. ಸೊ ಆ ಒಂದು ಕಾರಣಕ್ಕೆ ಡಿಮಾರಲೈಸ್ ಆಗಬಾರ್ದಲ್ಲ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಸ್ಟೇಟ್ ಯೂನಿಟ್ಗಳಲ್ಲಿ ಯೂತ್ ಲೀಡರ್ಸು. ಹಾಗಾಗಿ ಅವರನ್ನು ದೆಹಲಿಗೆ ಕರೆಸಿ ಅವ್ರ ಒಂದು ಒಳ್ಳೆ ಹುದ್ದೆಯನ್ನು ಕೊಟ್ಟು ಸಂಘಟನಾತ್ಮಕವಾಗಿ ಅವರನ್ನು ಡಿಮೋಟ್ ಮಾಡದೆ ಪ್ರಮೋಟ್ ಮಾಡ್ದಂಗೂ ಮಾಡಿ ಇಲ್ಲಿ ಅಣ್ಣಾ ಡಿ ಎಂ ಕೆ ಜೊತೆ, ಯಾಕಂದ್ರೆ ಅವ್ರದ್ದು ಫೋರ್ಮೋಸ್ಟ್ ಕಂಡೀಷನ್ನೇ ಇವರು ಹೊರಗಡೆ ಇರಬೇಕು ಅಂತ. ಅದೊಂದೇ ಕಂಡೀಷನ್, ಇನ್ಯಾವುದೂ ಇಲ್ಲ. ಸೊ ಇಟ್ಟು ಜೊತೆಯಾಗಿ ಎಲೆಕ್ಷನ್ನ ಮಾಡುವಂಥ ಲೆಕ್ಕಾಚಾರದಲ್ಲಿದೆ. ಅದನ್ನು ಡಿ ಎಂ ಕೆ ಆಲ್ಮೋಸ್ಟ್ ಅಹೆಡ್ ಇದೆ. ವಿಜಯ್ ಅವರು ನಾವು ಅವ್ರನ್ನ ಹೊಡೆದಾಗ್ತೀವಿ ಅಂತಿದ್ದಾರೆ. ಅಣ್ಣಾ ಡಿ ಎಂ ಕೆ ಅಸ್ತಿತ್ವಕ್ಕೆ ಹೋರಾಡ್ತಾರೆ. ಅದಕ್ಕೆ ಬಿಜೆಪಿ ಸಪೋರ್ಟ್ ಕೊಡುತ್ತೆ. ಎಕ್ಸಾಕ್ಟ್ಲಿ. ಪಟೇಲ್ರ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡಬೇಕು ಅಂದರೆ ಎಐಎಡಿಎಂಕೆ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡ್ರೆ ಸಾಧ್ಯ, ಇಲ್ಲ ಅಂದರೆ ಕಷ್ಟ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಕರುಣಾನಿಧಿ ಹೋದ್ಮೇಲೆ ಆ ಸ್ಥಾನವನ್ನು ಡಿ ಎಂ ಕೆಯಲ್ಲಿ ಸ್ಟಾಲಿನ್ ಅವರು ಸಮರ್ಥವಾಗಿ ತುಂಬಿದ್ದಾರೆ. ಆದರೆ ಎಐಎಡಿಎಂಕೆಯಲ್ಲಿ ಯಾರೂ ಇಲ್ಲ. ಪಳನಿಸ್ವಾಮಿ, ಪನ್ನೀರ್ಸೆಲ್ವಂ ಇರ್ಬೋದು, ಆದರೆ ಆ ವರ್ಚಸ್ಸಿಲ್ಲ, ಆ ಮತಗಳನ್ನು ಕನ್ವರ್ಟ್ ಮಾಡುವಂಥ ನಾಯಕತ್ವ ಇಲ್ಲ. ಸೊ ಹೀಗಾಗಿ ಆ ವಾಯ್ಡ್ ಏನು ಕ್ರಿಯೇಟ್ ಆಗಿದೆ ಆ ವಾಯ್ಡನ್ನು ಫುಲ್ಫಿಲ್ ಮಾಡಬೇಕು ಅಂದರೆ ಬಿಜೆಪಿ ತುಂಬ ಅನಿವಾರ್ಯದ ಪರಿಸ್ಥಿತಿ. ತಮಿಳುನಾಡಿನ ಎಲೆಕ್ಷನ್ ಬೇರೆ 2023ರಲ್ಲಿದೆ. ವಿಜಯ್ ಬೇರೆ ಟಿವಿಕೆ ಒಂದು ಪಕ್ಷ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಏನು ಅನ್ನುವಂಥದ್ದನ್ನು ಪ್ರೂವ್ ಮಾಡಿದ್ರು ದೊಡ್ಡ ಸಮಾವೇಶದ ಮುಖಾಂತರ. ನಿಮಗೆ
ಪ್ರಯೋಗಕ್ಕಾಗಿ ಅಣ್ಣಾಮಲೈರವ್ರನ್ನ ಭಾರತೀಯ ಜನತಾ ಪಕ್ಷ ತಂತು. ಅವರು ಥಿಯರಿ ಗೊತ್ತಿತ್ತು, ಚೆನ್ನಾಗಿತ್ತು ಅವರು. ಆದರೆ ರಾಜಕಾರಣದಲ್ಲಿ ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಅಣ್ಣಾಮಲೈ ಥಿಯರಿ ಚೆನ್ನಾಗಿತ್ತು, ಅವರ ಉದ್ದೇಶಗಳು, ಅವರ ಹೇಳಿಕೆಗಳಲ್ಲಿತ್ತು. ಆದರೆ ಜನಕ್ಕೆ ಅವರ ಥಿಯರಿ ಇಷ್ಟ ಆಗಲಿಲ್ಲ, ಪ್ರಾಕ್ಟಿಕಲ್ ಬೇರೆ. ನಿಮಗೆ ಈ ದೇಶದಲ್ಲಿ ಬಹುತೇಕ ಕೆಲವೇ ಕಡೆ ಬಿಟ್ಟರೆ ಜಾತಿ ಆಧಾರದ ಮೇಲೆ ಚುನಾವಣೆ ಇರ್ತಕ್ಕಂಥದ್ದು. ನಿಮಗೆ ಅಣ್ಣಾಮಲೈಗೆ ಆ ಪ್ರಯೋಗ, BJP ನಡೆಸಿದಂಥ ಪ್ರಯೋಗದಲ್ಲಿ ಅಣ್ಣಾಮಲೈಯವರು ವಿಫಲರಾದರು. ಈ ಪ್ರಯೋಗ ವರ್ಕೌಟ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಯಾವಾಗ ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಅಣ್ಣಾಮಲೈ ಮಾತು ಕೇಳ್ಕೊಂಡು ADMK ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳಿಲ್ಲ, ಅದು ಅತಿ ದೊಡ್ಡ ಫೇಲ್ಯೂರ್ ಆಯಿತು. ಅವ್ರಿಗೆ ಅರ್ಥ ಆಯಿತು ಅಣ್ಣಾಮಲೈ ಈ ತಮಿಳುನಾಡಿನ ರಾಜಕಾರಣಕ್ಕೆ ವರ್ಕೌಟ್ ಆಗಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಾಯಿತು. ಹಾಗಾಗಿ ಆ ಪ್ರಯೋಗವನ್ನು ಅವರು ಬಿಟ್ಟೀಗ ADMK ಜೊತೆ ಅನಿವಾರ್ಯವಾಗಿ ಹೊಂದಾಣಿಕೆಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಮತ್ತು ಅಣ್ಣಾಮಲೈ ಗೌಂಡರ್ ಸಮುದಾಯಕ್ಕೆ ಸೇರಿದಂಥರು. ಅವರ ಅತ್ಯದ್ಭುತವಾದ ಭಾರಿ ಭಾಷಣಗಳು, ಉತ್ಪ್ರೇಕ್ಷೆಯ ಭಾಷಣಗಳಲ್ಲಿ ಇಟ್ಕೊಂಡು ಜನ ಏನಾದರೂ ಅಲ್ಲಿರ್ತಕ್ಕಂಥ ಯೂತ್ಸ್ ಏನೋ ಎಲ್ಲ ಒಂದು ಕಡೆ BJPಗೆ ಟರ್ನ್ ಆಗ್ಬೋದು ಅಂತೇಳಿ ಭಾರತೀಯ ಜನತಾ ಪಕ್ಷ ಅಂದ್ಕೊಡ್ತು. ಅದು ಯಾವುದು ಕೂಡ ಆಗಲಿಲ್ಲ, ಅದು ಅಟ್ಟರ್ ಫ್ಲಾಪ್ ಆಯಿತು. ಆದರೆ ಈಗ ಮೈತ್ರಿ ಆಗಿದ್ರೆ ಅಣ್ಣಾಮಲೈನವ್ರನ್ನ ಇಟ್ಕೊಂಡು ಚುನಾವಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ಗೌಂಡರ್ ಆಗಿರ್ತಕ್ಕಂಥದ್ದು. ಅಲ್ಲಿ ಇಬ್ಬರು ನಡುವೆ ಕೂಡ ಕ್ಲಾಸಸ್ ಆಗುತ್ತೆ. ಯಾಕಂದರೆ ಅಣ್ಣಾಮಲೈ ನಾನು ಹೇಳಿದ ಥಿಯರಿ, ಅಲ್ಲಿ ಪ್ರಾಕ್ಟಿಕಲ್ ಜಾತಿಯ ಆಧಾರದ ಮೇಲೆ ಚುನಾವಣೆ ಈ ಬಾರಿ ಕೂಡ ನಡೀತಿರ್ತಕ್ಕಂಥದ್ದು. ಮತ್ತು ಹಿಂದಿ ಅಸ್ಮಿತೆಗಳು, ಬೇರೆ ಬೇರೆ ಕೇಂದ್ರ ಸರ್ಕಾರದ ವಿಚಾರವಾಗಿ ಟ್ಯಾಕ್ಸ್ ವಿಚಾರವೂ ಕೂಡ ಅವರು ತಮ್ಮದೇ ಆದ ಹೋರಾಟಗಳನ್ನ ಮಾಡ್ತಿರ್ತಕ್ಕಂಥದ್ದು. ಮತ್ತು ಡಿಲಿಮಿಟೇಷನ್ ವಿಚಾರದಲ್ಲಿ ಕೂಡ ಹೋರಾಟಗಳು ನಡೀತಿರ್ತಕ್ಕಂಥದ್ದು. ಹಾಗಾಗಿ ಜಾತಿಯ ಆಧಾರದ ಮೇಲೆ ತೇವರ್ ಸಮುದಾಯದವರನ್ನು ಕರೆತರಬೇಕು ಅಂತೇಳಿ ಒಬ್ಬರು ಸಂಸದರನ್ನೊಬ್ಬರನ್ನ ಅಲ್ಲಿ BJP ಅಧ್ಯಕ್ಷನ ಮಾಡಬೇಕು. ಯಾಕಂದ್ರೆ ತೇವರ್ ಸಮುದಾಯ ಕೂಡ ಅಲ್ಲಿ ತನ್ನದೇ ಆದ ಒಂದು ಗಟ್ಟಿತನ ಇಟ್ಕೊಂಡಿರ್ತಕ್ಕಂಥ ಮತ ಬ್ಯಾಂಕನ್ನು ಇಟ್ಕೊಂಡಿರ್ತಕ್ಕಂಥ. ಹಾಗಾಗಿ ತೇವರ್ ಸಮುದಾಯವನ್ನು ಕೂಡ ಕರೆತರಲಿಕ್ಕೆ BJP ಪ್ಲಾನನ್ನು ಮಾಡಿರ್ತಕ್ಕಂಥದ್ದು. ನಿಮಗೀಗ ADMKಗೆ ಕಾಂಗ್ರೆಸ್ ಅವ್ರ ಜೊತೆ ಇರ್ತಕ್ಕಂಥದ್ದು ಮತ್ತು PMK ಕೂಡ ಅವ್ರ ಜೊತೆ ಇರ್ತಕ್ಕಂಥದ್ದು, ಇದು ಅನುಕೂಲ ಆಗಿರ್ತಕ್ಕಂಥದ್ದು. ನಿಮಗೆ ವಿಜಯ್ ಸ್ಟಾರ್ಡಮ್ ಮೇಲೆ ಜನರು, ನಿಮಗೆ ತಮಿಳುನಾಡು ಮತ್ತು ಆಂಧ್ರ ಈ ಎರಡೂ ಕೂಡ ಜನರು ಕೂಡ ಆ ಸ್ಟಾರ್ಗಳನ್ನ ಅವರು ದೇವ್ರ ಥರ ನೋಡ್ತಾರೆ. ಆದರೆ ಒಂದು ಹಂತದಲ್ಲಿ ಅದು ಸಕ್ಸಸ್ ಆಯಿತು. ಆದರೆ ರಜನಿಕಾಂತ್ ಅವರು ಕೂಡ ಎಲ್ಲೊಂದು ಕಡೆ ಎಂಟ್ರಿ ಕೊಟ್ಟರು ಅನಿಸ್ತವರಿಗೆ ಬಹುಶಃ ಇವತ್ತಿನ ರಾಜಕಾರಣದಲ್ಲಿ ವರ್ಕೌಟ್ ಆಗಲ್ಲ ಅಂತ ಅನಿಸ್ತು. ಅವರು ಮತ್ತೆ ವಾಪಸ್ ಆದರು. ಅದೇ ರೀತಿ ಕಮಲ್ ಹಾಸನ್ ಕೂಡ ಪ್ರಯೋಗವನ್ನು ಮಾಡಿದ್ರು. ಕಮಲ್ ಹಾಸನ್ ಕೂಡ ಒನ್ ಆಫ್ ದಿ ಫೇಮಸ್ ಆ್ಯಕ್ಟರ್ ಅವರು, ಆಯಿತಾ. ತಮಿಳುನಾಡಲ್ಲಿ ಅವ್ರದ್ದು ವರ್ಕೌಟ್ ಆಗಲಿಲ್ಲ. ಆದರೆ ಬಟ್ ವಿಜಯ್ದು ಏನಂತ ಹೇಳಿದ್ರೆ, ವಿಜಯ್ದು ಯೂತ್ ಇದ್ದಾರೆ. ಆದರೆ ವಿಜಯ್ ಪಕ್ಷ TVK ಗೆಲ್ಲದೇ ಇರ್ಬೋದು, ಆದರೆ ಸೋಲಿಸುವ ಶಕ್ತಿ ಸಾಮರ್ಥ್ಯ ಆ ಪಾರ್ಟಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಆರಂಭದಲ್ಲಂತೂ ವಿಜಯ್ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ B ಟೀಮ್ ಅಂತ ಅಂದ್ಕೊಂಡಿದ್ರು. ಆದರೆ ಅವರ ಇತ್ತೀಚಿನ ಹೇಳಿಕೆಗಳು, BJP ವಿರುದ್ಧದ ಹೇಳಿಕೆಗಳು ನೋಡಿದರೆ ಎಲ್ಲೊಂದು ಕಡೆ ಅವರು B ಟೀಮ್ ಎಲ್ಲ ಬಹುಶಃ ಆತ ಮಹತ್ವಾಕಾಂಕ್ಷಿ ರಾಜಕಾರಣಿ. ಯಾಕಂದರೆ ಅವರು ತಮಿಳುನಾಡಲ್ಲಿ ನಿಮಗೆ MGR ನೋಡಿದ್ದಾರೆ, ಜಯಲಲಿತಾ ಅವ್ರು ನೋಡಿದ್ದಾರೆ. ಹಾಗಾಗಿ ನನಗೂ ಒಂದು ಚಾನ್ಸ್ ಸಿಗ್ಬೋದು ಅಂತೇಳಿ ಅವರು ಬಂದಿರತಕ್ಕಂಥದ್ದು. ಆದರೆ ಅವತ್ತಿನ ರಾಜಕಾರಣ ಬೇರೆ, ಇವತ್ತಿನ ರಾಜಕಾರಣ ಬೇರೆ. ಅವ್ರದ್ದು ಕೊನೆ ಫಿಲಂ ಬೇರೆ ನವೆಂಬರ್ಗೆ ರಿಲೀಸ್ ಆಗಬೇಕಾಗಿತ್ತು. ಎಲೆಕ್ಷನ್ ನೆಕ್ಸ್ಟ್ ಇಯರ್ ಇರೋ ಕಾರಣಕ್ಕೆ ಜನವರಿಗೆ ರಿಲೀಸ್ ವಿಜಯ್ ಪಾರ್ಟಿ ಯೂತ್ಸ್ ನ ಒಂದಷ್ಟು ಸೆಳೆದಿರ್ತಕ್ಕಂಥದ್ದು. ADMK ನಿದ್ರೆಗೆಡಿಸಿರ್ತಕ್ಕಂಥ, ಅಲ್ಲಿ ಆಡಳಿತ ವಿರೋಧಿ ಅಲೆ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಲೆಕ್ಕಾಚಾರ ಹಾಕೊಂಡು ಎಲ್ಲ ಒಂದು ಕಡೆ ಇದು ADMK ಮತ್ತು BJP ಮೈತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ. ಇನ್ನು ಅಣ್ಣಾಮಲೈ ಅವರಿಗೆ ಬಹುಶಃ ರಾಜ್ಯಸಭೆ ಮೆಂಬರ್ ಮಾಡ್ಬೋದು, ಅಥವಾ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ವಕ್ತಾರರಾಗಿ ಮಾಡೋ ಸಾಧ್ಯತೆ ಇರ್ತಕ್ಕಂಥ. ಆದರೆ ಭಾರತೀಯ ಜನತಾ ಪಕ್ಷ ಅಣ್ಣಾಮಲೈ ಅಂತ ತನ್ನದೇ ಆದ ಅವ್ರದ್ದೇ ಆದ ಸೈದ್ಧಾಂತಿಕತೆಯನ್ನು ಇಟ್ಕೊಂಡು ಒಂದು ಪ್ರಯೋಗವನ್ನು ತಮಿಳುನಾಡಲ್ಲಿ ಮಾಡಲಿಕ್ಕೆ ಹೊರತು ಆ ಪ್ರಯೋಗ ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅಣ್ಣಾಮಲೈನ ಜೊತೆಗೆ ಇಟ್ಟುಕೊಂಡೇ ಅವರು ಬೇರೆ ಬೇರೆ ಜಾತಿಯ ಆಧಾರಿತದಲ್ಲಿ ಸಮೀಕರಣದಲ್ಲಿ ಭಾರತೀಯ ಜನತಾ ಪಕ್ಷ 2026 ಚುನಾವಣೆ ಎದುರಿಸಲಿಕ್ಕೆ ಈಗ ಸಜ್ಜಾಗಿರ್ತಕ್ಕಂಥದ್ದು. ವರ್ಕೌಟ್ ಅವ್ರು ಅನ್ಕೊಂಡಷ್ಟಾಗಲಿಲ್ಲ, ವರ್ಕೌಟ್ ಮಾಡಿದರೆ. ಯಾಕೆಂದ್ರೆ 3% ಇದ್ದಿದ್ದು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಪರ್ಸೆಂಟೇಜು BJP ವೋಟ್ ಬ್ಯಾಂಕು, ಲೋಕಸಭೆಗೆ ಬಂದಾಗ 11% ಆಗಿತ್ತು. ಆದ್ರೆ ಅದು ಸೀಟ್ ಆಗಿ ಕನ್ವರ್ಟ್ ಆಗಿ ನೀವು ರುದ್ಲೆಸ್ ಆಗಿ ತಳ್ಳಾಕಕ್ಕಾಗಲ್ಲ. ಈಗ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲೂ ಹಂಗೆ ಇತ್ತು, ಬೇರೆ ಬೇರೆ ಕಡೆ ಎಷ್ಟೋ ಇಲ್ಲದೇ ಇರೋ ಕಡೆ ಹೆಂಗೆ ಖಾತೆಗಳು ಓಪನ್ ಆಗಿದೆ, ಹೆಂಗೆ ಅಧಿಕಾರಕ್ಕೆ ಬಂದಿದ್ದಾರೆ, ಹೆಂಗೆ ಒಡಿಶಾದಲ್ಲಿ ಬಂತು. ಇಂತಹ ನಾಯಕರುಗಳ ನಿರಂತರವಾದ ಅಟೆಂಪ್ಟ್ ಇಂದ ಅದು ಆ ಕ್ಷಣಕ್ಕೆ ಬರಲ್ಲ, ಬೀಜ ಬಿತ್ತಿದ ಮೇಲೆ ಮರ ಬೆಳೆಯೋದು. ಸೊ ಆ ಕಾರಣಕ್ಕೆ ಅಣ್ಣಾಮಲೈಯರು ಇಗ್ನೋರ್ ಮಾಡಲ್ಲ, ಸಂಘಟನಾತ್ಮಕ ಅವ್ರು ಬಳಸ್ಕೋತಾರೆ, ಪ್ರಮೋಟ್ ಮಾಡಿದಾಗ ಅನಿವಾರ್ಯತೆಯಲ್ಲಿ ಏನ್ ಚೇಂಜಸ್ ಮಾಡಬೇಕು. ರಾಜಕಾರಣ ಅಂದ್ರೆ ಅಲ್ವಾ, ಇಮಿಡಿಯೇಟ್ ಗೋಲ್ ಅನ್ನ ಫಸ್ಟ್ ಸೆಟ್ ಮಾಡಬೇಕು, ಆಮೇಲೆ ಅವರು ಜಾತಿದು ಒಂದು ನೆಪ ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ರೆ ಇಲ್ಲಿ DMK ವಿರೋಧ ಮಾಡಿದ್ಕಿನ್ನ AADMK ನ ಹೆಚ್ಚಾಗಿ ವಿರೋಧ ಮಾಡ್ಕೊಂಡ್ಬಿಟ್ರು ಅಣ್ಣಾಮಲೈ ಭಾಷಣ. ನೋಡಿ, ರಾಜಕಾರಣದಲ್ಲಿ ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ರಾಜಕಾರಣ ನೋಡಿ, BJP ಆ ರಾಜಕಾರಣ ಮಾಡೋಷ್ಟೊಳಗಡೆ ಇವತ್ತು ಇಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ. ಅಣ್ಣಾಮಲೈ ಅನ್ಕೊಂಡ್ಬಿಟ್ರು ಸ್ಟ್ರೈಟ್ ಪಾಲಿಟಿಕ್ಸ್ ಅಂದ್ರು. ಸ್ಟ್ರೈಟ್ ಪಾಲಿಟಿಕ್ಸ್ ವರ್ಕೌಟ್ ಆಗಲ್ಲ ಅಂತ ಅವರಿಗೆ ಗೊತ್ತಾಯ್ತದು. ಅದಕ್ಕೆ ಸ್ವಲ್ಪ ಕ್ರಾಸ್ ರೂಟ್ ಹಿಡಿದಿದ್ದಾರೆ. ಓಕೆ, ನೋಡೋಣ ಏನೇನಾಗುತ್ತೆ. ಧನ್ಯವಾದ ಮಧು. ಹಾಗೆ ಪಟೇಲ್ರ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.